ಇಂಡಿಗೋ ವಿಮಾನ ಹಾರಾಟದಲ್ಲಿ ಮತ್ತಷ್ಟು ವ್ಯತ್ಯಯವಾಗಿದೆ. ಸಾವಿರ ವಿಮಾನ ಹಾರಾಟವನ್ನು ರದ್ದುಗೊಳಿಸಿದೆ ಇಂಡಿಗೋ. ಇಂಡಿಗೋ ವಿಮಾನ ಹಾರಾಟದಲ್ಲಿ ಮತ್ತಷ್ಟು ವ್ಯತ್ಯಯವಾಗಿದೆ. 1,000ಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದುಗೊಳಿಸಲಾಗಿದೆ. ಇಂಡಿಗೋ 6ನೇ ದಿನಕ್ಕೆ ಕಾಲಿಟ್ಟ ವಿಮಾನ ಹಾರಾಟಗಳ ಬಂದ್. ಫ್ಲೈಟ್ ಕ್ಯಾನ್ಸಲ್ನಿಂದ ಕಾರ್ಯಾಚರಣೆಯಲ್ಲಿ ಬಿಕ್ಕಟ್ಟಾಗಿದೆ. ಕೆಐಎಎಲ್ನಿಂದ ಹೊರಡಬೇಕಿದ್ದಂತಹ ಫ್ಲೈಟ್ ಇಂದೂ ಕೂಡ ರದ್ದಾಗಿರುವಂಥದ್ದು. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪರದಾಟ, ಪೀಕಲಾಟ ಪ್ರಯಾಣಿಕರ. ಇಂಡಿಗೋ ವಿರುದ್ಧ ಪ್ರಯಾಣಿಕರ ಕೋಪ, ಆಕ್ರೋಶ ಎಲ್ಲವೂ ಕೂಡ ಮುಂದುವರೆದಿದೆ. ವಿಮಾನ ಬಿಟ್ಟು ರೈಲು ಮತ್ತು ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ ಪ್ರಯಾಣಿಕರು. ಭಾರತದ ಅತಿದೊಡ್ಡ ಏರ್ಲೈನ್ ಅಂದರೆ ಅದು ಇಂಡಿಗೋ. ಇಂಡಿಗೋ ಈಗ ಪ್ರಯಾಣಿಕರಿಗೆ ಭಾರೀ ಸಂಕಷ್ಟವನ್ನ ತಂದೊಡ್ಡಿದೆ ಅಂತಂದ್ರೆ ನಿಜಕ್ಕೂ ಕೂಡ ತಪ್ಪಾಗಲಾರದು. ಯಾಕಂದ್ರೆ ಕಳೆದ 5 ದಿನಗಳ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಡಿಜಿಸಿಎಯ ಹೊಸ ನಿಯಮದಿಂದಾಗಿ ಪೈಲಟ್ಗಳು, ಕ್ರೂ ಸದಸ್ಯರ ಕೆಲಸದ ಸಮಯ ಮಿತಿ ವಾರಕ್ಕೆ 35 ಗಂಟೆ ಮಾತ್ರ ಇರುವಂಥದ್ದು, ಅಂದರೆ ಗರಿಷ್ಠ. ಹೀಗಾಗಿ ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ ಅಂತ ಇಂಡಿಗೋ ಸಿಇಒ ಈಗಾಗಲೇ ಪ್ರಯಾಣಿಕರ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂಥದ್ದು. ನೋಡಿ, ಕಳೆದ 4 ದಿನಗಳಲ್ಲಿ 1200ಕ್ಕೂ ಹೆಚ್ಚು ಫ್ಲೈಟ್ಗಳನ್ನು ರದ್ದು ಮಾಡಲಾಗಿರುವಂಥದ್ದು. ದೆಹಲಿಯಲ್ಲಿ 225, ಬೆಂಗಳೂರಿನಲ್ಲಿ 102, ಹಾಗೆ ಪುಣೆಯಲ್ಲಿ, ಹೈದರಾಬಾದ್ ತಲಾ 32 ಫ್ಲೈಟ್ಗಳ ರದ್ದಾಗಿರುವಂಥದ್ದು. ವಿಮಾನ ಬಿಟ್ಟು ರೈಲು ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ ಪ್ರಯಾಣಿಕರು. ಎಷ್ಟು ಅಂತ ಕಾಯೋಕ್ಕಾಗತ್ತೆ. ಕಿಕ್ಕಿರಿದು ಜನ ಸೇರಿದ್ದಾರೆ ಏರ್ಪೋರ್ಟ್ನಲ್ಲಿ. ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಇತ್ತ ಏರ್ಪೋರ್ಟಲ್ಲಿ ಹೋದವರು ಮತ್ತೆ ವಾಪಸ್ ಕೂಡ ಬರೋಕ್ಕಾಗ್ತಾ ಇಲ್ಲ. ಹೀಗಾಗಿ ಇಂಡಿಗೋ ಸಂಸ್ಥೆಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ, ಅಸಮಾಧಾನವನ್ನು ಹೊರಗಾಗ್ತಾ ಇದ್ದಾರೆ. ಹಾಗೆ ವಿಡಿಯೋಗಳು ಕೂಡ ನೀವು ಸಾಮಾಜಿಕ ಜಾಲತಾಣದಲ್ಲಿ ನೋಡಬಹುದಾಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲೂ ಕೂಡ ಪ್ರಯಾಣಿಕರು ಪರದಾಡ್ತಾ ಇರುವಂತಹ ದೃಶ್ಯಾವಳಿಗಳು ಗಮನಿಸ್ತಾ ಇರಬಹುದಾಗಿದೆ. ಹಾಗೆ ಪೀಕಲಾಟ ಕೂಡ ಮುಂದುವರೆದಿರುವಂಥದ್ದು, ಪ್ರಯಾಣಿಕರ ಒಂದು ಪೀಕಲಾಟ ಅಂತಾನೆ ಹೇಳ್ಬೋದು. ಕೆಐಎಲ್ನಿಂದ ಹೊರಡಬೇಕಿದ್ದಂತಹ ಫ್ಲೈಟ್ ಇಂದೂ ಕೂಡ ರದ್ದಾಗಿರುವಂಥದ್ದು. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಸಿಬ್ಬಂದಿಗಳ ಕೊರತೆ ಅಂತ ಈಗಾಗಲೇ ಡಿಜಿಸಿಎಯ ಹೊಸ ನಿಯಮದಿಂದಾಗಿ ಸಿಬ್ಬಂದಿಗಳ ಕೊರತೆ ಉಂಟಾಗಿದೆ ಅಂತ ಇಂಡಿಗೋ ಸಂಸ್ಥೆಯ ಸಿಇಒ ಮನವರಿಕೆಯನ್ನ ಕೂಡ ಮಾಡಿದ್ದಾರೆ, ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ಆದರೆ ಪ್ರಯಾಣಿಕರು ಸ್ಪಂದಿಸ್ತಾ ಇಲ್ಲ. ಪ್ರಯಾಣಿಕರು ಸ್ಪಂದನೆ ನೀಡದ ಕಾರಣ ಇಂಡಿಗೋ ಕೂಡ ಒಂದು ರೀತಿಯ ಒದ್ದಾಟವನ್ನ ಅನುಭವಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಫ್ಲೈಟ್ಗಳ ರದ್ದಾಗಿದೆ. ಕೊನೆಗೂ ಕೂಡ ತುಟಿ ಬಿಚ್ಚಿದೆ ಇಂಡಿಗೋ ಸಂಸ್ಥೆಯ ಸಿಇಒ. ಫ್ಲೈಟ್ಗಳ ರದ್ದು ಕೊನೆಗೂ ತುಟಿ ಬಿಚ್ಚಿದ ಇಂಡಿಗೋ. ತಪ್ಪು ಒಪ್ಪಿಕೊಂಡ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್. ಇಂಡಿಗೋ ಕಾರ್ಯಾಚರಣೆ ವಿಷಯದಲ್ಲಿ ಇದು ಕೆಟ್ಟ ದಿನ. 1,000ಕ್ಕೂ ಹೆಚ್ಚು ವಿಮಾನ ಸಂಚಾರ ರದ್ದಾಗಿದೆ. ಇಂದು ಶನಿವಾರ ಹಾರಾಟದಲ್ಲಿ ವ್ಯತ್ಯಯ ಸಾಧ್ಯತೆ ಇದೆ. ಪರೋಕ್ಷವಾಗಿ ಇಂದು ಕೂಡ ಫ್ಲೈಟ್ ಹಾರಲ್ಲ ಅಂತ ಸಿಇಒ ಹೇಳಿಕೆಯನ್ನ ನೀಡಿರುವಂಥದ್ದು. 600ಕ್ಕೂ ಹೆಚ್ಚು ಇಂಡಿಗೋ ವಿಮಾನ ಇವತ್ತು ಕೂಡ ರದ್ದಾಗ್ತಾ ಇರುವಂಥದ್ದು. ಪ್ರಯಾಣಿಕರಿಗೆ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ ಇಂಡಿಗೋ ಸಿಇಒ. ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಇಂದು ಸಂಜೆ ಸಾರ್ವಜನಿಕವಾಗಿ, ಅಂದರೆ ನಿನ್ನೆ ಸಂಜೆ ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೂಡ ಕೇಳಲಾಗಿರುವಂಥದ್ದು. ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಈ ರೀತಿಯ ಹಿಂದೆಯೂ ಕೂಡ ಯಾವ ರೀತಿಯೂ ಆಗಿರಲಿಲ್ಲ, ಅಂದರೆ ಈ ರೀತಿಯ ಪ್ರಾಬ್ಲಮ್ಸ್ಗಳಾಗಿರಲಿಲ್ಲ, ಸಮಸ್ಯೆಗಳಾಗಿರಲಿಲ್ಲ. ಸಿಬ್ಬಂದಿಗಳ ಕೊರತೆಯಿಂದಾಗಿ ಈ ರೀತಿಯ ಸಮಸ್ಯೆಗಳು ಪ್ರಯಾಣಿಕರಿಗೆ ಆಗ್ತಾ ಇದೆ ಅಂತ ಮನವರಿಕೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ವಿಡಿಯೋ ಮೂಲಕ ಅವರು ಕೂಡ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ತಂತ್ರಜ್ಞಾನ ದೋಷ, ವೇಳಾಪಟ್ಟಿ ಚೇಂಜ್, ಜರ್ನಿ ದಟ್ಟಣೆ, ಎಫ್ಟಿಟಿಎಲ್ ಮಾನದಂಡಗಳ ಅನುಷ್ಠಾನದ ಚಾಲೆಂಜ್, ಹಾಗೆ ಇದೇ ಕಾರಣದಿಂದಾಗಿ ಹಾರಾಟದಲ್ಲಿ ವ್ಯತ್ಯಯವಾಗಿದೆ ಅಂತ ಪೀಟರ್ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ನೋಡಿ, ಡಿಸೆಂಬರ್ 18ರ ಒಳಗೆ ಸಂಚಾರ ಸಹಜ ಸ್ಥಿತಿಗೆ ಮರಳುವಂತಹ ನಿರೀಕ್ಷೆ ಇದೆ. ಪ್ರಯಾಣಿಕರಿಗಾದ ಅನಾನುಕೂಲತೆಗಾಗಿ ಸಿಇಒ ಪೀಟರ್ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಈಗಾಗಲೇ ಪ್ರಯಾಣಿಕರಿಗೆ ಸಮಸ್ಯೆ ಎದುರಾಗುತ್ತದೆ ಅಂತ ಕೂಡ ಅವರು ಹೇಳಿರುವಂಥದ್ದು. ಅಂದರೆ ಇವತ್ತು ಕೂಡ ಪ್ರಯಾಣಿಕರಿಗೆ ಸಮಸ್ಯೆ ಎದುರಾಗುತ್ತೆ, ದಯವಿಟ್ಟು ಸಹಕರಿಸಿ ಅಂತ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಯಾವಾಗ ಸರಿ ಹೋಗುತ್ತೆ ಅಂದರೆ ಡಿಸೆಂಬರ್
ರಿಂದ ಡಿಸೆಂಬರ್ 15ರ ನಡುವೆ ಈ ಸಮಸ್ಯೆಯನ್ನ ಬಗೆಹರಿಸಲಾಗುವುದು ಅಂತ ಕೂಡ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡಿರುವಂಥದ್ದು. ವಿಳಂಬ ಆಗಿರಬಹುದು ಅಥವಾ ರದ್ದತಿ ಆಗಿರಬಹುದು, ಇದರಿಂದ ಉಂಟಾದಂತಹ ಪ್ರಮುಖವಾದಂತಹ ಅನಾನುಕೂಲತೆಗಾಗಿ ಪೀಟರ್ ಎಲ್ಬರ್ಸ್ ಪ್ರಯಾಣಿಕರ ಕ್ಷಮೆ ಯಾಚಿಸಿರುವಂಥದ್ದು. ದೆಹಲಿ, ಬೆಂಗಳೂರು, ಮುಂಬೈ ಮತ್ತು ಹೈದರಾಬಾದ್ ಸೇರಿದಂತೆ ವಿವಿಧ ವಿಮಾನ ನಿಲ್ದಾಣಗಳಲ್ಲಿ 1000ಕ್ಕೂ ಅಧಿಕ ವಿಮಾನಗಳನ್ನು ರದ್ದುಗೊಳಿಸಲಾಗಿದೆ. ಎಫ್ಟಿಟಿಎಲ್ ಮಾನದಂಡಗಳು 2ನೇ ಹಂತವನ್ನು ಜಾರಿಗೆ ತಂದಾಗಿಂದ ಇಂಡಿಗೋ ತೀವ್ರ ಸಿಬ್ಬಂದಿ ಕೊರತೆಯನ್ನ ಕೂಡ ಎದುರಿಸ್ತಾ ಇದೆ. ಹೀಗಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತ ಈ ಕುರಿತಂತೆ ಪ್ರಯಾಣಿಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗೆ ಸಮರ್ಥನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ ಅನಾನುಕೂಲತೆಗಾಗಿ. CEO of Indigo. I want to share with you that we have experienced severe operational disruptions for the past few days. Since then, the crisis continued to aggravate, with today, December 5th, being the most severely impacted day, with the number of cancellations well over 1,000, or more than half of our number of daily flights. I, on behalf of all of us at Indigo, would like to extend our sincerest apologies for the major inconvenience this has caused to many of our customers on account of delays or cancellations. The situation is a result of various causes. Yet, for you as a customer, it's important how we as Indigo address this. We have defined 3 lines of action. Firstly, customer communication and addressing your needs. For this, messages have been sent on social media, and just now a more detailed communication with information on refunds, cancellations and other customer support measures was sent. Also, we have stepped up our call center capacity. Secondly, due to yesterday's situation, we had customers stranded mostly at the nation's largest airports. Our focus was for all of them to be able to travel today itself, which will be achieved. For this, we also ask customers whose flights are cancelled not to come to airports, as notifications are sent on this. Thirdly, cancellations were made for today as to align our crew. ಇಂಡಿಗೋ ದೇಶಿ ಮತ್ತು ಅಂತಾರಾಷ್ಟ್ರೀಯ ವಿಮಾನ ರದ್ದಾಗಿದೆ. ಹಾಗೆ ಪರಿಸ್ಥಿತಿಯ ಲಾಭವನ್ನ ಪಡೆದು ಟಿಕೆಟ್ ರೇಟ್ ಅನ್ನ ಕೂಡ ಹೆಚ್ಚಿಸಿ ಕತ್ತರಿಯನ್ನ ಹಾಕಲಾಗ್ತಾ ಇದೆ ಪ್ರಯಾಣಿಕರ ಜೇಬಿಗೆ. ಇಂಡಿಗೋ ದೇಶಿ ಅಂತಾರಾಷ್ಟ್ರೀಯ ವಿಮಾನ ರದ್ದು, ಪರಿಸ್ಥಿತಿ ಲಾಭ ಪಡೆದು ಟಿಕೆಟ್ ರೇಟ್ ಹೆಚ್ಚಿಸಿ ಕತ್ತರಿ. ವಿಮಾನ ಪ್ರಯಾಣಿಕರ ಜೇಬಿಗೆ ಬಿದ್ದಿದೆ ಭಾರೀ ಹೊಡೆತ. ಟಿಕೆಟ್ ದರ ಹೆಚ್ಚಿಸಿದ ಬೇರೆ ವಿಮಾನಯಾನ ಸಂಸ್ಥೆಗಳು. ದೆಹಲಿ ಚೆನ್ನೈ ಏಕಮುಖ ವಿಮಾನ ಟಿಕೆಟ್ ದರ ದುಪ್ಪಟ್ಟಾಗಿದೆ. 65,985 ರೂಪಾಯಿ ಆಸುಪಾಸಿಗೆ ಬಂದು ನಿಂತಿದೆ. ದೆಹಲಿ ಟು ಮುಂಬೈ ಒಂದು ಕಡೆ ಜರ್ನಿಗೆ 36,676 ರೂಪಾಯಿ. ದೆಹಲಿ ಟು ಕೋಲ್ಕತ್ತಾ 36,699 ರೂಪಾಯಿ. ಬೆಂಗಳೂರಿನಿಂದ ದೆಹಲಿಗೆ 33,838 ರೂಪಾಯಿವರೆಗೂ ಕೂಡ ಏರಿಕೆ ಮಾಡಲಾಗಿದೆ. ಈಗಾಗಲೇ ಇಂಡಿಗೋ ಫ್ಲೈಟ್ ರದ್ದಾಗಿರುವಂಥದ್ದು. ಆದರೆ ಈ ಇಂಡಿಗೋ ಸಂಸ್ಥೆಯಲ್ಲಿ ಸಿಬ್ಬಂದಿಗಳ ಕೊರತೆಯಿಂದಾಗಿ ಫ್ಲೈಟ್ಗಳು ರದ್ದಾಗ್ತಾ ಇರುವಂತಹ ಈ ಒಂದು ಸಂದರ್ಭವನ್ನು ಬೇರೆ ವಿಮಾನ ಸಂಸ್ಥೆಗಳು ಏನಿದೆ ಒಂದು ಪ್ರಯೋಜನವನ್ನು ಕೂಡ ಪಡಿತಾ ಇರುವಂಥದ್ದು. ಯಾವ ರೀತಿ ಅಂತಂದರೆ, ಪರಿಸ್ಥಿತಿಯ ಲಾಭವನ್ನು ಪಡೆದು ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹಾಗಾದರೆ ಏನು ಮಾಡ್ತಾ ಇದ್ದಾರೆ? ಟಿಕೆಟ್ ದರ ಹೆಚ್ಚು ಮಾಡ್ತಾ ಇರುವಂಥದ್ದು. ಟಿಕೆಟ್ ದರ ದುಪ್ಪಟ್ಟನ್ನು ಮಾಡಲಾಗ್ತಾ ಇದೆ. ದೆಹಲಿಯಿಂದ ಚೆನ್ನೈಗೆ ಏಕಮುಖವಾಗಿ ವಿಮಾನ ಟಿಕೆಟ್ ದರ ದುಪ್ಪಟ್ಟಾಗಿದೆ. ನೋಡಿ, 65,985 ರೂಪಾಯಿ ಆಸುಪಾಸಿಗೆ ಬಂದು ನಿಂತಿರುವಂಥದ್ದು. ಹತ್ತತ್ರ 66,000 ರೂಪಾಯಿ ಒಂದು ಕಡೆ ಹೋಗೋಕ್ಕೆ ದೆಹಲಿಯಿಂದ ಚೆನ್ನೈಗೆ. ಹಾಗೆ ದೆಹಲಿಯಿಂದ ಮುಂಬೈಗೆ ಒಂದು ಕಡೆ ಜರ್ನಿಗೆ ಮಾತ್ರ 36,676 ರೂಪಾಯಿ. ಅಂದರೆ ನೋಡಿ, ದುಪ್ಪಟ್ಟಾಗಿರುವಂಥದ್ದು ಇಲ್ಲಿ. ಹಾಗಾದರೆ ದೆಹಲಿ ಟು ಮುಂಬೈ ಒಂದು ಕಡೆ ಜರ್ನಿ ಹತ್ತತ್ರ ಅಂತಂದರೆ 37,000 ರೂಪಾಯಿ. ಇನ್ನು ದೆಹಲಿಯಿಂದ ಕೋಲ್ಕತ್ತಾ ಮಾರ್ಗದಲ್ಲೂ ಕೂಡ 36,699 ರೂಪಾಯಿ, ಅಂದರೆ 37,000 ರೂಪಾಯಿ ಈಗಾಗಲೇ ಬೆಲೆ ಏರಿಕೆ ಆಗಿರುವಂಥದ್ದು. ಹಾಗೆ ಬೆಂಗಳೂರಿನಿಂದ ದೆಹಲಿಗೆ ಹೋಗೋಕ್ಕೆ 33,838, ಅಂದರೆ ಹತ್ತತ್ರ 34,000ವರೆಗೂ ಕೂಡ ಏರಿಕೆಯಾಗಿರುವಂಥದ್ದು.